ನಮಸ್ಕಾರ. ನಾನು ಡಾಕ್ಟರ್ ವಿಜಯಕುಮಾರ ಶಾಬಾದಿ, ಕನ್ಸಲ್ಟೆಂಟ್ ನ್ಯೂರೋ ಸ್ಪೈನ್ ಸರ್ಜನ್. 21 ಜೂನ್ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಯೋಗವೆಂದರೆ ಶರೀರ ಜೊತೆಗೆ ಮನಸ್ಸಿನ ಸಮತೋಲನವನ್ನು ಕಾಪಾಡುವ ಒಂದು ವಿಧಾನ. ಈಗಿನ ವೇಗವಾದ ಜೀವನ ಶೈಲಿಯಲ್ಲಿ ನಾವು ನಾನಾ ರೀತಿಯ ಸಮಸ್ಯೆಗಳನ್ನು ಕಾಣ್ತೇವೆ. ಉದಾಹರಣೆಗೆ ಆಂಗ್ಸೈಟಿ, ಡಿಪ್ರೆಷನ್, ತಲೆನೋವು, ಮೈಗ್ರೇನ್, ಕುತ್ತಿಗೆ ನೋವು, ಬೆನ್ನು ನೋವು ಹಾಗೂ ನ್ಯೂರೋ ಡಿಜೆನರೇಟಿವ್ ಪ್ರಾಬ್ಲಮ್ಸ್, ಇನ್ಸೋಮ್ನಿಯಾ, ಈ ರೀತಿ ನಾನಾ ಸಮಸ್ಯೆಗಳಿಗೆ ಯೋಗವು ಒಂದು ಸೂಕ್ತವಾದ ಪರಿಹಾರ. ಕೆಲವೊಂದು ಯೋಗಾಸನ ಮಾಡುವುದರಿಂದ ಬೆನ್ನು ಹುರಿಯ ಸಮಸ್ಯೆಗಳನ್ನು ನಾವು ನಿವಾರಿಸಿಕೊಳ್ಳಬಹುದು. ಉದಾಹರಣೆಗೆ ಸೂರ್ಯ ನಮಸ್ಕಾರ, ಭುಜಂಗಾಸನ ಇತ್ಯಾದಿಗಳು. ಇದಲ್ಲದೆ ಕೆಲವೊಂದು ನಿಧಾನವಾದ ಶ್ವಾಸದ ಆಸನಗಳನ್ನು ಮಾಡುವುದರಿಂದ, ಉದಾಹರಣೆಗೆ ಬಲಾಸನ, ಶವಾಸನ, ಪ್ರಾಣಾಯಾಮ ಇತ್ಯಾದಿಗಳಿಂದ ನಾವು ನರಗಳ ಮೇಲೆ ಒಂದು ಒತ್ತಡವನ್ನು ಕಡಿಮೆ ಮಾಡಿ ಮೆದುಳಿನಲ್ಲಿ ರಕ್ತ ಸಂಚಾಲನವನ್ನು ಚೆನ್ನಾಗಿ ಬೆಳೆಸಿ ಈ ಥರ ನಾವು ಒಂದು ಅನುಕೂಲತೆಯನ್ನು ಪ್ರಾಪ್ತಿ ಮಾಡಬಹುದು. ಇದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ವೃದ್ಧಿಗೊಳಿಸಬಹುದು ಹಾಗೂ ನಮ್ಮ ಶರೀರದ ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಕೂಡ ನಾವು ಹೆಚ್ಚಿಸಿಕೊಳ್ಳಬಹುದು. ಆದ್ದರಿಂದ ದಿನನಿತ್ಯ 20 ನಿಮಿಷಗಳಷ್ಟು ನಾವು ಯೋಗಾಸನ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಹಿತಕರ. ಧನ್ಯವಾದಗಳು.